ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 2 ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ. ಮೊದಲ ಭಾಗದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಪ್ರಕರಣ ಕಳೆದ 2-2.5 ತಿಂಗಳಿಂದ ನಿರಂತರವಾಗಿ ಸುದ್ದಿಯಲ್ಲಿರುವ ವಿಚಾರ ಮತ್ತು ಪ್ರತಿನಿತ್ಯ ಹೆಡ್ಲೈನ್ ಆಗ್ತಿರುವ ವಿಚಾರ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಎಸ್ಐಟಿ ಈಗ ನಡೆಸ್ತಾ ಇದೆ. ಈಗ ಎಸ್ಐಟಿ ತನ್ನ ಕಸ್ಟಡಿಯಲ್ಲಿರುವ ಚೆನ್ನೈನನ್ನ ನಿನ್ನೆ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದೆ. 6ನೇ ತಾರೀಕು ತನಕ ಆತ ಎಸ್ಐಟಿ ಕಸ್ಟಡಿಯಲ್ಲೇ ಇರ್ಲಿದ್ದಾನೆ. ಆ ನಂತರದಲ್ಲಿ ಆತ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾನೆ ಅಥವಾ ಹೆಚ್ಚುವರಿ ದಿನಗಳನ್ನ ಎಸ್ಐಟಿ ಕೇಳುತ್ತಾ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಇವೆಲ್ಲವೂ ಕೂಡ ಗೊತ್ತಾಗ್ಬೇಕಿದೆ. ನಿನ್ನೆ ಬಹಳಷ್ಟು ಮಂದಿ ಅಲ್ಲಿನ ಸ್ಥಳೀಯರನ್ನ ವಿಚಾರಣೆಗೆ ಅಂತ ಎಸ್ಐಟಿ ತನ್ನ ಕಚೇರಿಗೆ ಕರೆಸಿಕೊಂಡಿತ್ತು, ನೋಟಿಸ್ ಅನ್ನ ಕೊಟ್ಟು. ಇದರಲ್ಲಿ ಸೌಜನ್ಯ ಪ್ರಕರಣದ ಆರೋಪಿಗಳಾಗಿದ್ದ ಉದಯ್ ಕುಮಾರ್ ಜೈನ್ ಹಾಗೇನೆ ಧೀರಜ್ ಕೆಲ್ಲಾ ಇವರು ಕೂಡ ಪ್ರಮುಖರಾಗಿದ್ರು. ಉದಯ್ ಕುಮಾರ್ ಜೈನ್ ಎಸ್ಐಟಿ ಕಚೇರಿಗೆ ಹಾಜರಾಗಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇದು ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡೋದಕ್ಕ ಅನ್ನೋ ಪ್ರಶ್ನೆ ಇದ್ದಿತ್ತು. ಆದ್ರೆ ಆಗ್ಲೇ ಏನೋ ಕೇಳೋಕೆ ಬರೋದಿಲ್ಲ, ಯಾಕೆಂದ್ರೆ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ನಡೆಸ್ತಿರೋದ್ರಿಂದ ಮತ್ತು ಅವರ ಕಸ್ಟಡಿಯಲ್ಲಿರುವ ಆರೋಪಿ ಚಿನ್ನಯ್ಯ ಎಲ್ಲರ ಹೆಸರುಗಳನ್ನ ಹೇಳಿರೋದ್ರಿಂದ ಆತ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ತನಿಖೆಗೆ ಬೇಕಾಗಿ ಅಲ್ಲಿನ ಸ್ಥಳೀಯ ಆಟೋ ಚಾಲಕರನ್ನ ಮತ್ತು ಬೇರೆ ಬೇರೆಯವರನ್ನ ವಿಚಾರಣೆಗೆ ಕರೆಸಿತ್ತು. ಅದರ ಭಾಗವಾಗಿನೇ ಕರೆಸಿರ್ಬೋದು ಅನ್ನೋ ಒಂದು ಅನುಮಾನ ಇತ್ತು. ಈ ಕುರಿತಂತೆ ಇವತ್ತು ಉದಯ್ ಕುಮಾರ್ ಜೈನೆ ನೇರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಸೌಜನ್ಯ ಪ್ರಕರಣದ ಕುರಿತಂತೆ ಯಾವುದೇ ಪ್ರಶ್ನೆಯನ್ನ ತನಗೆ ಕೇಳಲಾಗಿಲ್ಲ. ತಾನು ಬೆಳೆದು ಬಂದಿದ್ದು ತನ್ನ ವ್ಯವಹಾರ, ತನ್ನ ವೈಯಕ್ತಿಕ ದಾಖಲೆಗಳು ಇದೆಲ್ಲವನ್ನ ಎಸ್ಐಟಿ ವಿಚಾರಣೆಯಲ್ಲಿ ಕೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೇಳ್ತು, ತಾವು ಆಟೋ ಚಾಲಕರಾಗಿದ್ದ ಸಂದರ್ಭದಲ್ಲಿ ಈ ತರದಲ್ಲಿ ಅಪರಿಚಿತ ಶವ ಸಿಕ್ಕಿದ್ದು, ಹೂತ್ ಹಾಕಿದ್ದು, ಈ ತರದ್ ಏನಾದ್ರು ಗೊತ್ತಾ ಅನ್ನೋದಕ್ಕೆ ನಾನು ಗೊತ್ತಿಲ್ಲ ಅಂತ ಉತ್ತರಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ನೇರವಾಗಿ ಕನೆಕ್ಟ್ ಆಗುವ ಯಾವುದೇ ವಿಚಾರವನ್ನ ಎಸ್ಐಟಿ ತನ್ನ ವಿಚಾರಣೆ ಸಂದರ್ಭದಲ್ಲಿ ಈ ಮೊದಲು ಆರೋಪಿಗಳಾಗಿ ನಂತರದಲ್ಲಿ ಆರೋಪ ಮುಕ್ತರಾಗಿದ್ದ ಇವರಿಗೆ ಅಂದ್ರೆ ಉದಯ್ ಕುಮಾರ್ ಜೈನ್ ತರದವರಿಗೆ ಯಾರಿಗೂ ಕೇಳಲಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನೊಂದು ಕಡೆಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಮನೆಗೆ ಬೆಂಗಳೂರಿನಲ್ಲಿರುವ ಬನ್ನೇರುಘಟ್ಟ ಬಳಿ ಇರುವ ಹುಲ್ಲಳ್ಳಿಯಲ್ಲಿರೋ ಆತನ ಮನೆಗೆ, ಬಾಡಿಗೆ ಮನೆಗೆ ಬೆಳ್ತಂಗಡಿ ಪೊಲೀಸರು ಇವತ್ತು ಬಂದು ಮಹಜರನ್ನ ಮಾಡಿದ್ರು. ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಇದೊಂದು ತನಿಖೆಯ ಭಾಗ ಆಗಿರುತ್ತೆ, ಯಾಕೆಂದ್ರೆ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ನಿರೀಕ್ಷಣಾ ಜಾಮೀನಿನ ಮೇಲೆ ಸಮೀರ್ ಎಂಡಿ ಇದ್ದಾರೆ. ಜೊತೆಗೆ ಪ್ರಕರಣ ದಾಖಲಾಗಿರೋದ್ರಿಂದ ಮನೆ ಮತ್ತು ಅಲ್ಲಿ ಇರುವಂತಹ ವಸ್ತುಗಳು ಅದೆಲ್ಲವನ್ನ ಮಹಜರು ಮತ್ತು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದೆ. ತನಿಖೆಯ ಒಂದು ಭಾಗವಾಗಿ ಇವತ್ತಲ್ಲಿ ಕೆಲಸ ನಡೆದಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮತ್ತೊಂದು ಪ್ರಮುಖವಾದ ಬೆಳವಣಿಗೆ ನಡೆದಿದೆ. ಅದು ಕರ್ನಾಟಕದ ಕೆಲವು ಮಠಾಧೀಶರುಗಳು, ವಚನಾನಂದ ಶ್ರೀ ಸೇರಿದಂತೆ ಇನ್ನೂ ಕೆಲವರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಹೀಗೆ ಮಠಾಧೀಶರು ಮತ್ತು ಧರ್ಮವನ್ನ ಕಾಪಾಡೋರ ಮೇಲೆ ಬರಬಹುದಾದಂತ ಮತ್ತು ಅವರ ವಿರುದ್ಧ ನಡೀತಿರುವಂತ ಷಡ್ಯಂತ್ರಕ್ಕೆ ಒಂದು ಕಾನೂನನ್ನ ತರಬೇಕು, ಅವ್ರ ವಿರುದ್ಧ ಈ ತರದ ಆಗ್ತಾ ಇದೆ, ಹಾಗಾಗಿ ಕಾನೂನು ತರಬೇಕು ಅನ್ನೋ ಮನವಿಯನ್ನ ಅಮಿತ್ ಶಾ ಜೊತೆ ಮಾಡ್ಕೊಂಡಿದ್ದಾರೆ. ಹಾಗೇನೆ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಎನ್ಐಎ ತನಿಖೆ ಬಗ್ಗೆನೇ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಾಮಾನ್ಯವಾಗಿ ಎನ್ಐಎ ತನಿಖೆ ಭಯೋತ್ಪಾದಕ ಕೃತ್ಯಗಳು ಮತ್ತು ದೇಶಕ್ಕೆ ಏನಾದ್ರೂ ಅಪಾಯ ಎದುರಾದ್ರೆ ಆ ತರದ ಷಡ್ಯಂತ್ರಗಳು ರೂಪುಗೊಂಡ್ರೆ ಎನ್ಐಎ ಅಲ್ಲಿ ಬರುತ್ತೆ, ಎನ್ಐಎ ತನಿಖೆಯನ್ನ ನಡೆಸತ್ತೆ. ಮುಂಬೈ ದಾಳಿ ಆದ ನಂತರದಲ್ಲಿ ಎನ್ಐಎನ್ನ ಸ್ಥಾಪನೆ ಮಾಡಲಾಗಿತ್ತು. ಎನ್ಐಎ ಈ ತರ ತನ್ನ ಕೆಲಸವನ್ನ ಮಾಡುತ್ತೆ. ಆದ್ರೆ ಇಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಮತ್ತು ಆ ಕ್ಷೇತ್ರದ ಸುತ್ತಮುತ್ತ ಆಗಿರುವ ಅಪರಿಚಿತ ಸಾವುಗಳು ಮತ್ತು ಹಲ್ಲೆ ಅಥವಾ ಕೊಲೆ, ಅತ್ಯಾಚಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಎನ್ಐಎ ಪ್ರಕರಣವನ್ನ ತನಿಖೆ ನಡೆಸುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಬಿಜೆಪಿಗರು ನೇರವಾಗಿ ಹೇಳ್ತಿರೋದೇನಂದ್ರೆ ವಿದೇಶಗಳಿಂದ ಫಂಡ್ ಅನ್ನ ತಗೊಬಂದು ಷಡ್ಯಂತ್ರವನ್ನ ಮಾಡ್ಲಾಗ್ತಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಈ ತರದ ಷಡ್ಯಂತ್ರ ಆರೋಪ ಮಾಡ್ತಿದ್ದಾರೆ. ಅದೇ ಬಿಜೆಪಿಗರು ಮತ್ತು ಕೆಲವರು ಇನ್ನೂ ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಕಾಂಗ್ರೆಸ್ನ ಓರ್ವ ಸಂಸದ ಇದರ ಹಿಂದೆ ಇದ್ದಾರೆ ಅಂತ. ಅಂದ್ರೆ ಅವರೇ ಫಾರಿನ್ ಫಂಡಿಂಗ್ ಅನ್ನ ತಗೊಂಡಿದ್ದಾರೆ ಅಥವಾ ಇಲ್ಲಿ ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಿರೋ ತಗೊಂಡಿದ್ದಾರೆ, ಯಾವುದೇ ಸ್ಪಷ್ಟತೆ ಇಲ್ಲ. ಇದೆಲ್ಲದರ ನಡುವೆ ಎಸ್ಐಟಿ ಅದರ ಪಾಡಿಗೆ ಅದು ತನಿಖೆಯನ್ನ ನಡೆಸಿದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ, ಗೃಹ ಮಂತ್ರಿಗಳು, ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಹೇಳ್ತಿರೋದೇನಂದ್ರೆ ಎನ್ಐಎ ತನಿಖೆ ಮಾಡಿದ್ರು ಕೂಡ ನಮ್ಮ ಪೊಲೀಸರೇ ಹೋಗ್ಬೇಕು. ಈಗ ಸಿಬಿಐ ಹಿಂದೆ ಕೆಲವು ಪ್ರಕರಣಗಳಲ್ಲಿ ನೀವೇನಾದ್ರೂ ನಮ್ಗೆ ಪ್ರಕರಣ ವಹಿಸಿದ್ರೆ ನಮ್ಗೆ ಕಚೇರಿಯಿಂದ ಹಿಡಿದು ವಾಹನದಿಂದ ಹಿಡಿದು ಅಧಿಕಾರಿಗಳನ್ನ ನೀವೇ ಪ್ರೊವೈಡ್ ಮಾಡ್ಬೇಕು, ಯಾಕೆಂದ್ರೆ ನಮ್ಮ ಹತ್ರ ಅಷ್ಟು ಸೌಲಭ್ಯಗಳು ಸೌಕರ್ಯಗಳು ಇಲ್ಲ ಅಂತ ರಾಜ್ಯಕ್ಕೆ ಪತ್ರ ಬಂದಿತ್ತು. ಹೀಗಿರೋ ಸಂದರ್ಭದಲ್ಲಿ ಈಗೇನಾದ್ರೂ ಮತ್ತೆ ಪ್ರಕರಣವನ್ನ ಬೇರೆ ಯಾವುದೇ ತನಿಖಾ ಸಂಸ್ಥೆಗೆ ವಹಿಸಿದ್ರೆ ನಾವು ಎಲ್ಲ ಸೌಲಭ್ಯಗಳನ್ನ ಅಧಿಕಾರಿಗಳಿಂದ ಹಿಡಿದು ಕಚೇರಿಯಿಂದ ಹಿಡಿದು ಅಥವಾ ವಾಹನ ಎಲ್ಲವನ್ನ ನಾವೇ ಕೊಡೋದಾದ್ರೆ ನಮ್ಮ ಅಧಿಕಾರಿಗಳು ಹಾಗಾದ್ರೆ ಶಕ್ತರಲ್ವಾ ಅನ್ನೋ ಪ್ರಶ್ನೆ ಬಹಳ ಸಂದರ್ಭದಲ್ಲಿ ಮೂಡುತ್ತೆ. ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ ಮತ್ತು ಯಾವುದಕ್ಕೂ ಹೊರಗಡೆ ನಡೀತಿರುವ ಚರ್ಚೆಗಳಿಗೆ ಯಾವುದಕ್ಕೂ ಕಿವಿ ಕೊಡದೆ ಅದು ತನ್ನ ಸಾಲಿನಲ್ಲಿ ಮತ್ತು ತಾನೇನ್ ಮಾಡ್ಬೇಕು ಅದರ ಕಡೆಗೆ ಹೊರಟಿದೆ. ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದೆ. ಹೀಗಿರೋ ಹೊತ್ತಲ್ಲೇ ಎನ್ಐಎ ತನಿಖೆ ಅಗತ್ಯವಿಲ್ಲ ಅನ್ನೋದು ರಾಜ್ಯ ಸರ್ಕಾರದ ಪ್ರತಿಪಾದನೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು ಇವತ್ತೇನು ಅಂತ ಅಂದ್ರೆ, ನಾವು ಮಾತ್ರ ಷಡ್ಯಂತ್ರ ಹೇಳ್ತಿಲ್ಲ,
ರಾಜ್ಯದ ಗೃಹ ಮಂತ್ರಿಗಳು ನೇರವಾಗಿ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಕೂಡ DCM ಷಡ್ಯಂತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ, ನಮಗೂ ಷಡ್ಯಂತ್ರ ಅಂತ ನಮ್ಗೆ ಅನುಮಾನ ಇದೆ. ಈ ಷಡ್ಯಂತ್ರ ಯಾರು ಮಾಡಿದ್ರು ಅನ್ನೋದು ಬಯಲಾಗ್ಬೇಕಲ್ಲ, ಆ ಕಾರಣಕ್ಕಾಗಿ NIA ತನಿಖೆ ಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನೇರವಾದ ಜವಾಬ್ದಾರಿಯನ್ನು ಹೊರಬೇಕಾದವರು DCM DK ಶಿವಕುಮಾರ್ ಅವರು. ಯಾಕೆಂದ್ರೆ ಧರ್ಮಸ್ಥಳದ ಮೇಲೆ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ನನಗೆ ಗೊತ್ತು ಅಂತ ಮೊದಲು ಹೇಳಿದ್ದೆ ಅವರು. ಅಲ್ಲಿಂದ ಷಡ್ಯಂತ್ರದ ನಿರೂಪಣೆ ಶುರುವಾಯಿತು. ಆ ನಿರೂಪಣೆಯನ್ನ ಅತಿ ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಕೇಂದ್ರದ ತನಕ ತೆಗೆದುಕೊಂಡು ಹೋಗಿದ್ದಾರೆ. ಹೌದು, ಕೆಲವರ ವಿರುದ್ಧ ಷಡ್ಯಂತ್ರ ನಡೆಯುತ್ತೆ, ಸಮಸ್ಯೆಗಳಾಗತ್ತೆ, ಎಲ್ಲವೂ ಆಗತ್ತೆ. ಆದ್ರೆ ಈ ತರದ ಸಮಸ್ಯೆ ಆದ ಸಂದರ್ಭದಲ್ಲಿ ನಿಜವಾಗೂ ಏನಾದ್ರೂ ಅಪರಾಧಗಳ ನಡೆದಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಈ ಒಂದು ಚರ್ಚೆ ಇದೆ. ಯಾಕೆಂದ್ರೆ ನಾವು ಬಹಳ ಪ್ರಮುಖವಾಗಿ ವಚನಾನಂದ ಶ್ರೀಗಳ ಹೇಳಿಕೆ ಏನಿದೆ, ಮಠಾಧೀಶರು ಅಥವಾ ಈ ತರದ ಧಾರ್ಮಿಕ ಸಂಸ್ಥೆಗಳ ವಿರುದ್ಧ ಷಡ್ಯಂತ್ರ ನಡೀತಿದೆ, ಅದನ್ನ ಕಾಪಾಡೋದಕ್ಕೆ ಕಾನೂನು ತರಬೇಕು ಅಂತ. ಉದಾಹರಣೆಗೆ ನಾವು ಚಿತ್ರದುರ್ಗ ಮಠಾಧೀಶರ ವಿರುದ್ಧ ಕೇಳಿ ಬಂದ ಆರೋಪ, ಅವರ ಬಂಧನ, ಅವೆಲ್ಲವನ್ನ ನೋಡಿದ್ವಿ. ಮೇಲ್ನೋಟಕ್ಕೆ ಆರೋಪ ಕಂಡು ಬಂದಿತ್ತು, ಪೋಕ್ಸೋ ಅಡಿಯಲ್ಲಿ ಅವರ ಬಂಧಿತರಾದ್ರು. ಹಲವಾರು ಈಗ ಬೇರೆ ಬೇರೆಯವರು ಇದ್ದಾರೆ. ಒಂದಷ್ಟು ಮಂದಿ ಧಾರ್ಮಿಕ ಕ್ಷೇತ್ರದವರು ಉತ್ತರ ಭಾರತದಲ್ಲಿ ಹಲವಾರು ಮಂದಿ ಜೈಲಿಗೆ ಹೋಗಿದ್ದಾರೆ. ಅವರೆಲ್ಲರೂ ಕೆಲವ್ರದ್ದು ಅಪರಾಧ ಸಾಬೀತಾಗಿದೆ. ರಾಮ್ ರಹೀಂ ಸಿಂಗ್ ಇರ್ಬೋದು ಅಥವಾ ಅಸಾರಾಮ್ ಬಾಪು ಇರ್ಬೋದು, ಈ ತರದವರು ಅಪರಾಧ ಸಾಬೀತಾಗಿದೆ. ಹೀಗಾದಾಗ ಒಂದು ಕ್ಷೇತ್ರ ಯಾವುದೇ ಆಗ್ಲಿ, ಧಾರ್ಮಿಕ ಕ್ಷೇತ್ರ ಆಗ್ಲಿ, ಇನ್ಯಾವುದೇ ಆಗ್ಲಿ, ಧರ್ಮ ಯಾವುದೇ ಆಗ್ಲಿ, ಆ ತರದ ಕ್ಷೇತ್ರಗಳಲ್ಲಿ ನಡೆದಂತ ಅಪರಾಧಗಳನ್ನ ಮುಚ್ಚಾಕೋ ಪ್ರಯತ್ನ ಆಗೋದಿಲ್ವಾ ಈ ತರದ ಕಾನೂನನ್ನ ತಂದ್ರೆ? ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಮೂಡತ್ತೆ. ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿಬಿ ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ. ಶಿಬಿ, ಇವತ್ತು ಏನೇನ್ ಅಪ್ಡೇಟ್ಸ್ ಇದೆ, ಏನೇನ್ ಆಯ್ತು ಇವತ್ತಿನ ಬೆಳವಣಿಗೆ? ಇವತ್ತು ಬೆಳಗಿನಿಂದಲೂ SIT ಕಚೇರಿಯಲ್ಲಿ ಹಲವರನ್ನು SIT ಕಚೇರಿಗೆ ಕರೆಸಿ ಅವರಿಂದ ಮಾಹಿತಿಗಳನ್ನು ಪಡೆಯುವ ಕಾರ್ಯಕ್ರಮ ನಡೀತಾ ಇತ್ತು. ನಿರಂತರವಾಗಿ ಈ ಕಾರ್ಯ ನಡೆದಿದೆ. ಧರ್ಮಸ್ಥಳ ಗ್ರಾಮದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಇವತ್ತು SIT ಕಚೇರಿಗೆ ಬಂದು ಒಂದು ಪ್ರಾಥಮಿಕ ಮಾಹಿತಿಗಳನ್ನು ಈ ಕರೆದವರಿಂದ ಪಡ್ಕೊಳ್ಳಲಾಗಿದೆ. ಧರ್ಮಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಈ ದೂರುದಾರ ಚಿನ್ನಯ್ಯ ಏನಿದ್ದಾನೆ, ಈತ ದೂರು ನೀಡಿದ ಸಂದರ್ಭದಲ್ಲಿ, ಅಂದ್ರೆ ಈತ ಕೆಲಸ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದವರು, ಅಲ್ಲಿನ ರಿಕ್ಷಾ ಚಾಲಕರು, ಅಲ್ಲಿನ ಇತರ ಹಲವರನ್ನು ಸುಮಾರು 20ಕ್ಕೂ ಹೆಚ್ಚು ಮಂದಿ, ಒಟ್ಟು ಒಂದು 40ಕ್ಕೂ ಹೆಚ್ಚು ಮಂದಿ ಕಳೆದ 2 ದಿನಗಳಿಂದ, ನಿನ್ನೆ ಮತ್ತು ಇವತ್ತಿನಿಂದ ಒಟ್ಟು 40ಕ್ಕೂ ಹೆಚ್ಚು ಮಂದಿ SIT ಕಚೇರಿಗೆ ಬಂದು ಪ್ರಾಥಮಿಕವಾಗಿ ಅವರ ಮಾಹಿತಿಗಳನ್ನು ಕಲೆ ಹಾಕುವ ಕಾರ್ಯವನ್ನು ಮತ್ತು ಅವರಿಂದ ಮಾಹಿತಿಗಳನ್ನು ಪಡೆಯುವ ಕಾರ್ಯವನ್ನು SIT ತಂಡ ಮಾಡಿದೆ. ಇದರೊಂದಿಗೆ ಇವತ್ತು ಜಯಂತ್ ಟಿ ಮತ್ತು ಯೂಟ್ಯೂಬರ್ ಅಭಿಷೇಕ್ ಇವರಿಬ್ಬರು ಕೂಡ ಇವತ್ತು SIT ಕಚೇರಿಗೆ ಹಾಜರಾಗಿದ್ದಾರೆ. ಇವರಿಬ್ಬರ ವಿಚಾರಣೆ ಕೂಡ ನಡೀತಾ ಇದೆ. ಅಂದ್ರೆ ಯೂಟ್ಯೂಬರ್ ಅಭಿಷೇಕ್ ನಿನ್ನೆಯಿಂದಲೇ SIT ಕಚೇರಿಗೆ ಹಾಜರಾಗಿದ್ದ. ನಿನ್ನೆ ತಡರಾತ್ರಿವರೆಗೂ ಆತನ ವಿಚಾರಣೆ ನಡೆದಿತ್ತು ಎಂಬುದು ಮಾಹಿತಿ. ಅದಾದ ಬಳಿಕ ಇಂದು ಮತ್ತೆ ಆತ SIT ಕಚೇರಿಗೆ ಹಾಜರಾಗಿದ್ದಾನೆ. ಜಯಂತ್ ಇಂದು ಸುಮಾರು 3:30 ಗಂಟೆಯ ಸುಮಾರಿಗೆ SIT ಕಚೇರಿಗೆ ಬಂದಿದ್ದಾನೆ. ಅಲ್ಲಿಂದ ಈವರೆಗೂ ಇವರು ಹೊರಗೆ ಬಂದಿಲ್ಲ. ಓಕೆ, ಈಗ ಯೂಟ್ಯೂಬರ್ ಅಭಿಷೇಕ್ ಬಗ್ಗೆ ಬೇರೆ ಬೇರೆ ಸುದ್ದಿಗಳು ಬರ್ತಾ ಇದೆ. ಆತ ಯಾರದ್ದೋ ಮಾತು ಕೇಳಿ ನಾನು ತಪ್ಪು ಮಾಡಿದೆ, ಆ ತರದ ಕನ್ಫೆಷನ್ ಅನ್ನ SIT ಎದುರಿಗೆ ಮಾಡಿದ್ದಾನೆ ಅಂತ ನಿಮ್ಮ ಮೂಲಗಳು ಏನ್ ತಿಳಿಸ್ತಾ ಇದೆ? ಆತ ಏನ್ ಹೇಳಿದ್ದಾನೆ, ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ, ದಾಖಲು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಶಿಬಿ ತಮ್ಗೆ? SIT ಮುಂದೆ ಆತ ಯಾವ ಹೇಳಿಕೆಯನ್ನು ನೀಡಿದ್ದಾನೆ ಎಂಬುದು ಯಾರಿಗೂ ತಿಳಿಯದ ಮಾಹಿತಿ. ಇದೆಲ್ಲವೂ ಬರೀ ಊಹಾಪೋಹಗಳು ಮಾತ್ರ ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ಆತ ವಿಚಾರಣೆ ಮುಗಿಸಿ ಇನ್ನೂ ಹೊರಗಡೆ ಬಂದಿಲ್ಲ. SIT ಅಧಿಕಾರಿಗಳು ಆತನನ್ನು ವಿಚಾರಣೆಗೆ ಕರೆದಿದ್ದೇವೆ ಎಂಬ ಮಾಹಿತಿಯನ್ನು ಮಾತ್ರ ಅಧಿಕೃತವಾಗಿ ನೀಡುತ್ತಾ ಇದ್ದಾರೆ. ಆತನನ್ನು ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಕರೆದಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಇವರಿಗೆ ನೀಡಿಲ್ಲ. ಆದರೆ ಅಭಿಷೇಕ್ನನ್ನು ಕರೆದಿರುವುದು ಆ ಬುರುಡೆ ಏನಿದೆ, ಚಿನ್ನಯ್ಯ ತಂದಿದ್ದ ಬುರುಡೆ ಏನಿದೆ, ಆ ವಿಚಾರವಾಗಿ SIT ಈಗ ತನಿಖೆ ನಡೆಸ್ತಾ ಇದೆ. ಈ ಬುರುಡೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ಅಭಿಷೇಕ್ ಹಾಗೂ ಇದೀಗ ಜಯಂತ್ ಅನ್ನು ಕೂಡ ಕರೆಸಿರುವುದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎಂಬುದು ಬಹುತೇಕ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಭಿಷೇಕ್ ಈ ಬುರುಡೆಯನ್ನು ತೆಗೆಯುವ ಒಂದು ಈ ವಿಡಿಯೋವೇ ಅತ್ಯಂತ ದೊಡ್ಡ ಮಹತ್ವದ ವಿಚಾರವಾಗಿ ಹೊರಹೊಮ್ಮಿತು. ಆರಂಭದಲ್ಲಿ ಈ ನ್ಯಾಷನಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ತುಂಬಾ ಪ್ರಭಾವವನ್ನು ಬೀರಿತು ಮತ್ತು ಈ ವಿಡಿಯೋವನ್ನು ನೋಡಿಯೇ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋವನ್ನು ಮಾಡಿದ್ದು ಅಭಿಷೇಕ್ ಎಂಬ ಆರೋಪ ಇದೆ ಎಂಬುದು ಈಗ ನಮಗೆ ತಿಳಿದು ಬರುತ್ತಿರುವಂತಹ ಮಾಹಿತಿ. ಇದನ್ನು ತೆಗೆದಿರುವುದು ಜಯಂತ್ ಎಂಬುದು ಕೂಡ ಒಂದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಕರೆದು SIT ವಿಚಾರಣೆಯನ್ನು ನಡೆಸ್ತಾ ಇದೆ. ಇದು ತಡರಾತ್ರಿಯವರೆಗೆ ಕೂಡ ಈ ವಿಚಾರಣೆ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ಇವತ್ತು ಹಲವರನ್ನ SIT ವಿಚಾರಣೆಗೆ ಕರೆಸ್ತು ಅಂತ ಹೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಯಾರಾದ್ರೂ ಹಿಂದೆ ಅಧ್ಯಕ್ಷರು ಅಥವಾ ಬೇರೆ ಯಾರನ್ನಾದ್ರೂ ಇವತ್ತು ವಿಚಾರಣೆಗೆ ಕರೆಸಿತ್ತ? ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ ಅವರು ಒಂದಿನ ಹಾಜರಾಗಿದ್ರು, ಅನಂತರದಲ್ಲಿ ಮತ್ತೇನಾದ್ರೂ ವಿಚಾರಣೆಗೆ ಹಾಜರಾಗಿದ್ರ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಶಿಬಿ?
ಇಲ್ಲ, ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ PDO ಅಂತವರನ್ನು ಯಾರನ್ನು ವಿಚಾರಣೆಗೆ ಕರೆಸಿಲ್ಲ. ಅವರ ಹೇಳಿಕೆಗಳನ್ನು ಈ ಹಿಂದೆಯೇ, ಅಧಿಕಾರಿಗಳ ಹೇಳಿಕೆಯನ್ನು ಈ ಹಿಂದೆಯೇ ಪಡೆಯಲಾಗಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. ಇವತ್ತು ಸ್ಥಳೀಯ ಜನರನ್ನು ವಿಚಾರಣೆಗಾಗಿ, ಮಾಹಿತಿಯನ್ನು ಪಡೆಯಲಿಕ್ಕಾಗಿ ಮತ್ತು ವಿಚಾರಣೆಗಾಗಿ ಕರೆಸಿದ್ದಾರೆ. ಚಿನ್ನಯ್ಯ ಕೆಲಸ ಮಾಡಿದ್ದ ಸಂದರ್ಭದಲ್ಲಿ ಆತ ಹೇಳುತ್ತಿದ್ದ ಎನ್ಕ್ವೈರಿ ಆಫೀಸ್ ಏನಿದೆ ಅಲ್ಲಿ ಕೆಲಸ ಮಾಡುತ್ತಿದ್ದವರು, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅದೇ ರೀತಿ ಆಗಿನ ಧರ್ಮಸ್ಥಳದಲ್ಲಿ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದವರು, ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪರಿಸರದಲ್ಲಿ ಕೆಲಸ ಮಾಡ್ತಾ ಇದ್ದ ಹಲವರನ್ನು ಕರೆಸಿದ್ದಾರೆ. ಚಿನ್ನಯ್ಯ ನೀಡಿದ ಹೆಸರುಗಳ ಹಿನ್ನೆಲೆಯಲ್ಲಿ ಕರೆಸಿದ್ದಾರಾ ಅಥವಾ ಇನ್ಯಾವುದಾದ್ರೂ ಮಾಹಿತಿಯನ್ನು ಪಡ್ಕೊಂಡು ಕರೆಸಿದ್ದಾರೆ ಎಂಬುದು ಸ್ಪಷ್ಟ ಆಗ್ತಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇದ್ದ ಜನರನ್ನೇ ಇವತ್ತು ವಿಚಾರಣೆಗಾಗಿ NIA ಈ ಕಚೇರಿಗೆ, SIT ಕಚೇರಿಗೆ ಕರೆಸಿಕೊಂಡಿದ್ದಾರೆ. ಈಗ ಮಂಡ್ಯ ಮೂಲದ ಮಹಿಳೆಯೊಬ್ರು ಬಂದಿದ್ರು, ನಾನ್ ನೋಡಿದೀನಿ ಅಂತ, ಅಥವಾ ತುಕಾರಾಮ್ ಗೌಡ, ಪುರಂದರಗೌಡ ಈ ತರದವ್ರು ಬಂದಿದ್ರು. ಇವರೆಲ್ಲ ವಿಚಾರಣೆ ಮುಗಿದಿದ್ಯಾ ಅಥವಾ ವಿಚಾರಣೆಗೆ ಕರೆಸ್ತಾ ಇದ್ದಾರಾ? ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಿಬಿ? ಈ ಯಾವುದೇ ವಿಚಾರಣೆಗಳು ಇನ್ನೂ ನಡೆದಿಲ್ಲ. ತುಕಾರಾಮ್ ಗೌಡ ಇರ್ಬೋದು, ಪುರಂದರಗೌಡ ಇರ್ಬೋದು, ಅಥವಾ ಜಯಂತ್ ಒಂದು ಹೇಳಿಕೆಯನ್ನು ನೀಡಿದ್ದ, ತಾನು ಹೂತು ಹಾಕಿರುವುದನ್ನು ನೋಡಿದ್ದೇನೆ. ಈ ವಿಚಾರಗಳ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿಯನ್ನು ಸಂಗ್ರಹಿಸುವ ಕಾರ್ಯ ಅಥವಾ ವಿಚಾರಣೆ ನಡೆಸುವ ಕಾರ್ಯವನ್ನು SIT ತಂಡ ನಡೆಸಿಲ್ಲ. SIT ಇದೀಗ ನಡೆಸ್ತಾ ಇರುವುದು ಒಂದೇ ವಿಚಾರವನ್ನು ಕೇಂದ್ರವಾಗಿಸಿಕೊಂಡು SIT ಈ ಕೆಲಸ ಮಾಡ್ತಾ ಇದೆ. ನಮಗೆ ಲಭಿಸಿರುವ ಮಾಹಿತಿ ಪ್ರಕಾರ ಏನು ದೂರುದಾರ ಚಿನ್ನಯ್ಯ ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದಿದ್ದ. ಈ ಒಂದು ಸ್ಕೆಲ್ಟನ್ ಏನಿದೆ ಇದರ ಹಿನ್ನೆಲೆಯನ್ನು ಹುಡುಕುವ ಕಾರ್ಯ ಮತ್ತು ಇದನ್ನು ಹೇಗೆ ತೆಗೆದಿದ್ದಾರೆ, ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು SIT ಈಗ ತನಿಖೆ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರಿಬ್ಬರನ್ನು ಕೂಡ ಇವತ್ತು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ಇತರ ಚಿನ್ನಯ್ಯನೇ ಇನ್ನೂ ಹಲವಾರು ಸ್ಥಳಗಳನ್ನು ಹೇಳಿದ್ದ, ಇದರ ಬಗ್ಗೆ ಆಗ್ಲಿ, ಅಥವಾ ಜಯಂತ್ ಹೇಳಿದ ವಿಚಾರ ಇರ್ಲಿ, ಪುರಂದರಗೌಡ ಹೇಳಿದ ವಿಚಾರ ಇರ್ಲಿ, ಅಥವಾ ಇನ್ನಿಬ್ಬರು ಹೇಳಿದ ವಿಚಾರ, ಈ ಯಾವುದೇ ವಿಚಾರಗಳ ಬಗ್ಗೆ SIT ಇನ್ನು ಯಾವುದೇ ತನಿಖೆಯನ್ನು ಆರಂಭಿಸಿರುವಂತೆ ಕಾಣಿಸ್ತಾ ಇಲ್ಲ. ಧನ್ಯವಾದ ಶಿಬಿ, ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.